ಭಾಸ್ಕರ್ ಸರ್, ಬ್ಯಾಡ್ ಲಕ್. ಡಾಕ್ಟ್ರೆ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ನನಗ್ ಬ್ಯಾಡ್ ಲಕ್, ನಿಮಗ್ ಗುಡ್ ಲಕ್. ಹಂಗಂದ್ರೆ ಏನು ಡಾಕ್ಟರ್? ಹೆಣ್ಮಗು ಆಗಿದ್ರೆ ನಿಮ್ಮಿಂದ 1 ಲಕ್ಷ ರೂಪಾಯಿ ತಗೋಬೋದಿತ್ತು. ಯು ಆರ್ ಲಕ್ಕಿ, ನಿಮ್ ಗಂಡು ಮಗುನೇ ಆಗೋದು. ಏನಂದ್ರೆ ನನಗೆ ಗಂಡು ಮಗು ಆಗತ್ತಾ? ನನಗ್ ಗಂಡು ಮಗು ಆಗತ್ತಾ? ಶಾರದಾ, ಕೊನೆಗೂ ನಮ್ ದೇವ್ರ ಶ್ರೀನಿವಾಸ ನಮ್ ಕೈ ಬಿಡ್ಲಿಲ್ಲ ಕಡೆ. ಡಾಕ್ಟ್ರೆ, 1 ಲಕ್ಷ ಮಿಸ್ ಆಯ್ತು ಅಂತ ಬೇಜಾರ್ ಮಾಡ್ಕೋಬಿಡಿ. ಮಗು ಹುಟ್ಟಿದ ತಕ್ಷಣ ಬಂದು ನಿಮ್ಗೊಂದು ಭಾರಿ ಉಡುಗೊರೆ ಕೊಡ್ತೀನಿ. ಬರ್ತೀವಿ ಡಾಕ್ಟರ್, ಬರ್ತೀವಿ. ಬಾಮ್ಮ, ತುಂಬಾ ಸಂತೋಷ ಆಗಿದೆ. ಬಾ ಶಾರದಾ, ನಡಿ. ಶಾರದಾ, ಇವತ್ತು ದೇವ್ರನ್ನ ಏನ್ ಕೇಳ್ಕೊಂಡೆ? ಇನ್ನೇನಿರುತ್ತೆ ರೀ, ಆದಷ್ಟು ಬೇಗ ನಮ್ಗೊಂದ್ ಗಂಡ್ ಮಗು ಆಗ್ಲಿ ಅಂತ ಕೇಳ್ಕೊಂಡೆ. ಗಂಡು ಮಗು? ಗುಡ್ ಗುಡ್, ವೆರಿ ಗುಡ್. ಯಾವಾಗ್ಲೂ ದೇವ್ರನ್ನ ಸ್ಟ್ರೈಟ್ ಆಗಿ ಕೇಳ್ಬೇಕು, ಶಾರ್ಟ್ ಕಟ್ ಅಲ್ಲಿ ಕೆಲಸ ಆಗ್ಬೇಕು. ರೇ ಸ್ವಾಮಿ ದೇವ್ರಗಳೇ, ಕೇಳಿಸ್ತಾ? ಗಂಡು. ಶಾರದಾ, ನೀನು ಗಂಡನಿಗೆ ತಕ್ಕ ಹೆಂಡತಿ ಕಣೆ. ನನ್ನ ಆಸೆ ಪೂರೈಸೋದೇ ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ಯಲ್ಲ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಥ್ರಿಲ್ಡ್. ನೋಡು, ಗಂಡಾಗ್ಲಿ ಹೆಣ್ಣಾಗ್ಲಿ ನೀನು 9 ತಿಂಗಳು ಹೊರಲೇಬೇಕು, ಆಮೇಲೆ ಹೆರ್ಲೇಬೇಕು. ಶ್ರಮ ಒಂದೇ ಕಣೆ. ಈಗ ಗಂಡಿಗಿರೋ ಬೆಲೆ ಹೆಣ್ಣಿಗಿದ್ಯಾ? ಹೆಣ್ಣಾದ್ರೆ ಅವಳನ್ನ ಬೆಳೆಸೋದು ತುಂಬಾ ಕಷ್ಟ. 24 ಗಂಟೆ ಕಾಯ್ಬೇಕು, ಒಳ್ಳೆ ಗಂಡು ಹುಡುಕ್ಬೇಕು, ವರದಕ್ಷಿಣೆ ಕೊಡ್ಬೇಕು, ಮದುವೆ ಮಾಡಿ ಬೇರೆ ಮನೆ ಕಳಿಸ್ಬೇಕು. ಅಷ್ಟಕ್ಕೆ ನಮ್ಮನ್ನು ಬಿಟ್ಬಿಡ್ತಾಳ? ಶ್ರೀಮಂತ, ಬಾಣಂತನ, ಆರೈಕೆ, ಬರೀ ಖರ್ಚು. ತಲೆ ನುಣ್ಣಗೆ ಬೋಳ್ಸಿಟ್ಬಿಡ್ತಾಳೆ ಅಷ್ಟೇ. ಅದೇ ಗಂಡಾದ್ರೆ ಎಲ್ಲ ನಮ್ಮನ್ನು ಹುಡ್ಕೊಂಬರುತ್ತೆ ಕಣೆ. ಈಗ ಬೇರೆಯವ್ರ ಮನೆಗೆ ಹೋಗೋಳ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡಬೇಕು? ಚಟ್ನಿ ಹಾಕು, 1 ಇಡ್ಲಿ ಹಾಕು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ರಾಜಸ್ಥಾನ್ ನೀನ್ ಲೋಡ್ ಬಂತ? ಇನ್ನೂ ಬಂದಿಲ್ಲ ಯಜಮಾನ್ರೆ. ಫೋನ್ ಮಾಡಿ ನೋಡಿ. ಬ್ಯಾಂಕಿಗೆ ಚೆಕ್ ಹಾಕೋದಿದೆ, ಬೇಗ ತಗೊಂಡು ಬನ್ನಿ. ಗೋವಿಂದನ್ ಸ್ವಲ್ಪ ಬರ ಕೇಳು. ಸರಿ ಯಜಮಾನ್ರೆ. ಅಮ್ಮೋರೆ, ಏನೇ ಗಂಗಾ? ಯಜಮಾನ್ರು ಹೇಳ್ದಂಗೆ ನಿಮಗ್ ಗಂಡ್ಮಗುನೇ ಆಗತ್ತಾ? ನನ್ ಕೈಯಲ್ಲಿ ಏನಿದೆಯಾ ಗಂಗಾ? ನಮ್ ಯಜಮಾನ್ರಿಗೆ ಗಂಡ್ಮಗು ಅಂದ್ರೆ ತುಂಬಾ ಆಸೆ. ಅವ್ರ ಆಸೆ ಪೂರೈಸೋದು ನನ್ ಧರ್ಮ ಅಲ್ವಾ? ಅಮ್ಮೋರೆ, ಅಮ್ಮೋರೆ, ನೀರ್ ಕುಡೀರಿ. ಏನಾಯ್ತಮ್ಮೋರೆ? ನಿಜವಾಗ್ಲೂ? ಹಂಗ? ಹಲೋ, ನಾನ್ರಿ. ಹೇಳಿ ಶಾರದಾ. ನಿಮಗೆ ಸಿಹಿ ಸುದ್ದಿ, ನನ್ಗೀಗ 3 ತಿಂಗಳು. 3 ತಿಂಗಳ? ಗುಡ್ ನ್ಯೂಸ್, ಬಂದೆ. ಸೇನು ಯಜಮಾನ್ರೆ, ಅರ್ಜೆಂಟ್ ನಾನು ಮನೆಗೆ ಹೋಗಿ ಬರ್ತೀನೋ. ತುಂಬಾ ಖುಷಿಯಾಗಿದ್ದೀರಾ? ನನ್ನ ಹೆಂಡತಿ ಗುಡ್ ನ್ಯೂಸ್ ಹೇಳಿದಾಳು. ಹಾಗಾದ್ರೆ ಈ ಸಲ ಬೋನಸ್ ಗ್ಯಾರಂಟಿ. ಗಂಡ್ ಮಗು ಅಂತ ಕನ್ಫರ್ಮ್ ಆದ್ರೆ ಬೋನಸ್, ಇನ್ಕ್ರಿಮೆಂಟ್ ಎಲ್ಲ ಗ್ಯಾರಂಟಿ. ಆದ್ರೆ ಅದೇ ಹೆಣ್ಮಗು ಅಂತ ಆದ್ರೆ ಟೋಟಲ್ ಎಲ್ಲ ಮೈನಸ್. ಯಾಕೆ ಯಜಮಾನ್ರೆ? ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳು ಅಂದ್ರೆ ದೇವ್ರ ಸಮಾನ ಅಲ್ವೇ? ಅಯ್ಯೋ ದಡ್ಡ, ಇನ್ಕಮಿಂಗ್ ಔಟ್ ಗೋಯಿಂಗ್ ಒಂದೇ ಏನು? ಗಂಡು ಮಕ್ಕಳು ಇನ್ಕಮಿಂಗ್ ಇದ್ದಾಗೆ ಸಾಯೋವರೆಗೂ ಇನ್ಕಮ್ ಬರ್ತಾನೆ ಇರುತ್ತೆ. ಹೆತ್ತ ಅಪ್ಪ ಅಮ್ಮನ ಕಡೆವರೆಗೂ ನೋಡ್ಕೊಂಡು ಸಾಯೋ ಕಾಲದಲ್ಲಿ ಬಾಯಿಗೊಂದು ತೊಟ್ಟು ನೀರ್ ಬಿಡೋ ಗಂಡು ಮಗು ಲೇಸ, ಅಥವಾ ಸಂಪಾದನೆ ಮಾಡಿದ್ದನ್ನೆಲ್ಲ ಅತ್ತೆ ಮನೆಗೆ ಎತ್ಕೊಂಡೋಗೋ ಹೆಣ್ಮಗು ಲೇಸ? ಬಾಯಿ ಮುಚ್ಚೋ, ಸೊಳ್ಳೆ ಹೋಗ್ಬಿಡುತ್ತೆ. ಕೆಲಸ ನೋಡ್ಕೊಂಡ್ ನಡಿ. ಆಯ್ತು ಯಜಮಾನ್ರೆ. ಶಾರದಾ, ಶಾರದಾ, ವೆರಿ ಗುಡ್, ವೆರಿ ಗುಡ್. ಏನಿದು ಸ್ವೀಟ್ ನ್ಯೂಸ್ ಕೊಟ್ರು ಬರೀ ಕೈಲಿ ಬಂದಿದ್ದೀರಾ ಅಂತ ನೋಡ್ತಿದ್ಯಾ?
ಈ ಭಾಸ್ಕರ್ ಆಸ್ತಿನ ಪ್ಲಸ್ ಮಾಡೋ ಗಂಡು ಬರುತ್ತೋ ಮೈನಸ್ ಮಾಡೋ ಹೆಣ್ಣು ಬರುತ್ತೋ ಅಂತ ಕನ್ಫರ್ಮ್ ಆಗ್ಲಿ. ಆಮೇಲೆ ಸ್ವೀಟ್ ತರೋದ ಹೊಗೆ ಹಾಕೋದಂತ ಡಿಸೈಡ್ ಮಾಡೋಣ. ಸರ್, ಡಾಕ್ಟರ್ ಕರೀತಾ ಇದ್ದಾರೆ, ಒಳಗಡೆ ಬನ್ನಿ. ಸರಿ, ಬಾ ಶಾರದಾ. ಓ ಬನ್ನಿ ಬನ್ನಿ, ನಮಸ್ಕಾರ ಡಾಕ್ಟ್ರೆ. ಕುತ್ಕೊಳ್ಳಿ ಸರ್. ನಮಸ್ಕಾರ. ಕುತ್ಕೊಳ್ಳಿಮ್ಮ. ನೀವು ನನ್ನ ಹೆಸರು ಭಾಸ್ಕರ್ ರಾವ್ ಅಂತ. ಹೇಳಿ ಸರ್, ಏನ್ ಪ್ರಾಬ್ಲಮು? ನನಗೇನ್ ಪ್ರಾಬ್ಲಮ್ ಇಲ್ಲ. ಈಕೆ ನನ್ನ ಹೆಂಡತಿ, ಗರ್ಭಿಣಿ. ಹೊಟ್ಟೆಲಿ ಯಾವ ಮಗು ಇದೆ ಅಂತ ತಿಳ್ಕೊಬೇಕಾಗಿತ್ತು. ಸಾರಿ ಸರ್, ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ ನಾವು ಹೇಳೋ ಹಾಗಿಲ್ಲ. ಏನ್ ಮೇಡಮ್, ಸಿಡಾರ್ ಅಂತ ಸಿಡಿಯೋ ಸಿಡ್ಲಿಗೆ ಛತ್ರಿ ಅಡ್ಡ ಆಗತ್ತಾ? ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ. ಮನಸ್ ಮಾಡ್ಬೇಕು ಅಂತಂದ್ರೆ ನನ್ ಜೋಬು ದೊಡ್ಡದಾಗಿರ್ಬೇಕು. ಯೋಚನೆ ಮಾಡಬೇಡಿ, ನನ್ ಜೋಬು ತುಂಬಾ ದೊಡ್ಡದಾಗಿದೆ. ಒಳಗಡೆ ಇರೋ ಮಗು ಹೆಣ್ಣಾಗಿದ್ರೆ ಅಲ್ಲೇ ಸಮಾಧಿ ಮಾಡ್ಬಿಡಿ. 1,00,000 ರೂಪಾಯಿ ಹಾರ್ಡ್ ಕ್ಯಾಶ್ ನಿಮ್ಮನೆಗೆ ಕಳಿಸ್ಬಿಡ್ತೀನಿ. ಓಕೆ ಸರ್, ನೀವೇನು ಯೋಚನೆ ಮಾಡಬೇಡಿ. ನಿಮ್ ಪ್ರಾಬ್ಲಮ್ನ ನಾನ್ ಸಾಲ್ವ್ ಮಾಡ್ತೀನಿ. ಬನ್ನಿಮ್ಮ. ಬನ್ನಿಮ್ಮ, ಒಳಗ್ ಬನ್ನಿ. ಭಾಸ್ಕರ್ ಸರ್, ಬ್ಯಾಡ್ ಲಕ್. ಡಾಕ್ಟ್ರೆ, ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ. ನನಗ್ ಬ್ಯಾಡ್ ಲಕ್, ನಿಮಗ್ ಗುಡ್ ಲಕ್. ಹಂಗಂದ್ರೆ ಏನು ಡಾಕ್ಟರ್? ಹೆಣ್ಮಗು ಆಗಿದ್ರೆ ನಿಮ್ಮಿಂದ 1,00,000 ರೂಪಾಯಿ ತಗೋಬೋದಿತ್ತು. ಯು ಆರ್ ಲಕ್ಕಿ. ನಿಮ್ ಗಂಡ್ ಮಗುನೇ ಆಗೋದು. ಏನಂದ್ರೆ ನನಗೆ ಗಂಡ್ ಮಗು ಆಗತ್ತಾ? ನನಗ್ ಗಂಡ್ ಮಗು ಆಗತ್ತಾ? ಶಾರದಾ, ಕೊನೆಗೂ ನಮ್ ದೇವ್ರ ಶ್ರೀನಿವಾಸ ನಮ್ ಕೈ ಬಿಡ್ಲಿಲ್ಲ ಕಡೆ. ಡಾಕ್ಟ್ರೆ, 1,00,000 ಮಿಸ್ ಆಯ್ತು ಅಂತ ಬೇಜಾರ್ ಮಾಡ್ಕೋಬಿಡಿ. ಮಗು ಹುಟ್ಟಿದ ತಕ್ಷಣ ಬಂದು ನಿಮ್ಗೊಂದ್ ಭಾರಿ ಉಡುಗೊರೆ ಕೊಡ್ತೀನಿ. ಬರ್ತೀವಿ ಡಾಕ್ಟರ್, ಬರ್ತೀವಿ. ಬಾಮ್ಮ, ತುಂಬಾ ಸಂತೋಷ ಆಗಿದೆ. ಬಾ ಶಾರದಾ, ನಡಿ. ಅಯ್ಯಯ್ಯಯ್ಯ, ಏನು ಮೊರೆ ನೀವು? ಡಾಕ್ಟರ್ ನೋಡಿದ್ರೆ ಇವತ್ತು ನಾಳೆನೋ ಹೆರಿಗೆ ಆಗುತ್ತೆ ಅಂದಿದ್ದಾರೆ. ನೀವ್ ನೋಡಿದ್ರೆ ಎಲ್ಲ ಕೆಲ್ಸನೂ ಮಾಡ್ತಾ ಇದ್ದೀರಾ. ಅಯ್ಯೋ ಮೂದೇವಿ, ಗರ್ಭಿಣಿಯರು ಮೈ ಬಗ್ಸಿ ಕೆಲ್ಸ ಮಾಡಿದ್ರೇನೆ ಕಣೆ ಡೆಲಿವರಿ ನಾರ್ಮಲ್ ಆಗೋದು. ನಿನ್ ಮಾತ್ ಕೇಳಿ ಸೋಂಬೇರಿ ತರ ಸುಮ್ನೆ ಕೂತಿದ್ರೆ ಹೊಟ್ಟೆ ಕುಯ್ಸ್ಕೋಬೇಕಾಗತ್ತೆ. ಗಂಗಾ, ನೀನೇ ನೋಡ್ತಾ ಇದೀಯಲ್ಲ, ಕೂಲಿ ಕೆಲ್ಸ ಮಾಡೋರು, ಗಾರಿ ಕೆಲ್ಸ ಮಾಡೋರು, ಕಷ್ಟಪಟ್ಟು ಮನೆ ಕೆಲ್ಸ ಮಾಡೋರು, ಇಂಥವ್ರಿಗೆ ನಾರ್ಮಲ್ ಡೆಲಿವರಿ ಆಗೋದು. ಅದೇ ನಮ್ಮಂತವ್ರು ನಯಾ ನಾಜೂಕು ಅಂತ ಸುಮ್ನೆ ಕೂತಿರ್ತೀವಲ್ಲ, ನಮ್ಮಂತವ್ರ ಹೊಟ್ಟೆನೆ ಕುಯ್ಯೋದು. ಅಯ್ಯ ಮೊರೆ, ಮೊನ್ನೆ ಕೇಳಿಲ್ವಾ 9, 18, 27 ಪ್ಯಾಸೆಂಡೇಟು ಅಂತ? ಎಷ್ಟ್ ಜನ ಹೊಟ್ಟೆ ಕುಯ್ಸ್ಕೊಳಕ್ ಕಾಯ್ತಾ ಇದ್ರು ಅಂತ. ಈಗಿನ ನಮ್ ಜನಕ್ಕೆ ಹೊಟ್ಟೆ ಕುಯ್ಸ್ಕೊಳ್ಳೋದೇ ದೊಡ್ಡ ಫ್ಯಾಷನ್ ಆಗೋಗಿದೆ. ನಮ್ಗೆ ಯಾಕೆ ಬೇಕೆ ಆ ಫ್ಯಾಷನ್ನು ಡೇಟು ಎಲ್ಲ? ನನಗಂತೂ 9 ತಿಂಗಳವರೆಗೂ ಚೆನ್ನಾಗ್ ಕೆಲ್ಸ ಮಾಡಿ ನಾರ್ಮಲ್ ಡೆಲಿವರಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಶಾರದಾ, ರೀ, ಡಾಕ್ಟರ್ ಫೋನ್ ಮಾಡಿದ್ದಾರೆ, ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ಗಂಗಾ, ನಾವು ಬ್ಯಾಗ್ ರೆಡಿ ಮಾಡಿದ್ವಲ್ಲ, ಅದ್ ತಗೊಂಬಾ. ಸರಿ ಅಮ್ಮೋರೆ, ನಡೀರಿ ಹೋಗೋಣ. ಬಾ ಬಾ ಬಾ. ಏನು ಆಗಲ್ಲ, ಧೈರ್ಯವಾಗಿರಿ. ಧೈರ್ಯವಾಗಿರು ಶಾರದಾ. ಅಯ್ಯೋ, ನನ್ ಕೈಲಾಗಲ್ಲ. ಏನಾಗಲ್ಲ. ಗಂಡು ಮಗು, ಗಂಡು ಮಗು.
ಈ ಕಡೆ ತಿರುಗಿಸಿ. ಇಡು ಇಡು ಶಾರದಾ, ಇವ್ನನ್ನ ಹೇಗ್ ಓದಿಸ್ತೀನಿ ಗೊತ್ತಾ? ಓಟೆ ಓಟೆ. ಹೌದಾ? ಲಕ 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 ಅಂತ ಬೆಳಿಬೇಕು ಇವ್ನು.